9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನಾವು ಹಲವು ಪಾಠಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅವುಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅವುಗಳ ಲಿಂಕ್ಗಳನ್ನು ತಮಗೆಲ್ಲ ಕಳಿಸ್ಕೊಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಆ ಪಾಠಗಳನ್ನು ನೋಡಿದ್ದೀರಾ, ಕಲ್ತಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ, ಈಗ ಇನ್ನೊಂದು ಪಾಠ, ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಈ ಪಾಠವನ್ನು ನಾವೀಗ ಕಲಿತಾ ಹೋಗೋಣ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ. ಹಾಗೆಯೇ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ವಿಟಮಿನ್ಗಳು ಮತ್ತು ಖನಿಜಗಳನ್ನು ನಾವು ಆಹಾರವಾಗಿ ಉಪಯೋಗಿಸ್ತೇವೆ. ಅಂದರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು, ವಿಟಮಿನ್ಗಳು, ಖನಿಜಗಳು, ಈ ರೀತಿಯ ಪೋಷಕಾಂಶಗಳಿವೆ. ಇಲ್ಲಿ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಆದ ತಕ್ಷಣ ಆಹಾರ ಅಂತಕ್ಕಂಥದ್ದು ಅತ್ಯಗತ್ಯವಾಗಿ ಎಲ್ಲ ಜೀವಿಗಳಿಗೂ ಬೇಕಾದಂತಹ ಒಂದು ವಸ್ತು. ಅದರ ಪ್ರಮಾಣ ಹೆಚ್ಚಾಗಬೇಕು, ಜೊತೆಗೆ ಅದರ ಗುಣಮಟ್ಟವು ಚೆನ್ನಾಗಿರಬೇಕು. ಆ ರೀತಿ ನಾವು ಆಹಾರವನ್ನು ಬೆಳೆದುಕೊಳ್ಳೋದು ಹೇಗೆ ಅನ್ನೋದನ್ನು ಈ ಪಾಠದಲ್ಲಿ ನಾವು ಕಲಿತಾ ಹೋಗ್ತೇವೆ. ಇಲ್ಲಿ ಆಹಾರ ಜೀವಿಗಳಿಗೆ ಹಾಕಬೇಕು ಅಂತಿದೆ. ಆಹಾರ ದೇಹದ ವಿಕಾಸ, ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಅವಶ್ಯಕವಾಗಿ ಬೇಕು. ಸಸ್ಯ ಮತ್ತು ಪ್ರಾಣಿಗಳೆರಡೂ ಆಹಾರದ ಪ್ರಮುಖ ಆಕಾರಗಳಾಗಿವೆ. ಅಂದರೆ ನಾವು ಸಸ್ಯಗಳನ್ನು ಸೇವಿಸ್ತೀವಿ ಮತ್ತು ಪ್ರಾಣಿಗಳನ್ನು ಆಹಾರವಾಗಿ ಸೇವಿಸ್ತೀವಿ. ನಮ್ಮ ಜನಸಂಖ್ಯೆಯ ಬಹುಪಾಲು ಜನರು ತಮ್ಮ ಜೀವನಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಗೊತ್ತಿದೆ, ನಮ್ಮ ದೇಶ ಪ್ರಮುಖವಾಗಿ ಕೃಷಿ ಅವಲಂಬಿತ ದೇಶ. ಆದ್ದರಿಂದ ಹಸಿವಿನ ಸಮಸ್ಯೆಯ ವಿರುದ್ಧ ಹೋರಾಡಲು ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡ ಜನರ ಆದಾಯ ಹೆಚ್ಚಿಸುವುದು ಸಹ ಅಗತ್ಯವಾಗಿದೆ. ನಮ್ಮ ದೇಶದ ಬಹುಪಾಲು ಜನ ಕೃಷಿಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ, ಆಹಾರವನ್ನು ಬೆಳೀತಾ ಇರೋದ್ರಿಂದ ಅವರ ಆದಾಯವೂ ಸಹ ಹೆಚ್ಚಿಸ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಯಾಕೆಂದರೆ ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಆರ್ಥಿಕ ಸುಧಾರಣೆ ರೈತರಲ್ಲಿ ಕಂಡುಬರಬೇಕು ಅಂತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ. ಇನ್ನು ಕೃಷಿ ಭೂಮಿಗಳಿಂದ ಅಧಿಕ ಇಳುವರಿ ಪಡೆಯಲು ವೈಜ್ಞಾನಿಕ ನಿರ್ವಹಣಾ ಅಭ್ಯಾಸಗಳನ್ನು ಕೈಗೊಳ್ಳಬೇಕು. ನಾವು ಕೇವಲ ಸಾಂಪ್ರದಾಯಿಕ ಅನ್ವಯಗಳ ನಿರ್ವಹಣೆಗಳ ಜೊತೆಗೆ ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥ ತಂತ್ರಜ್ಞಾನಗಳನ್ನು ನಾವು ಕೃಷಿಗಳಲ್ಲಿ ಬಳಸಿಕೊಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಹಾಗೆ ಸುಸ್ಥಿರ ಬದುಕಿಗಾಗಿ ಪ್ರತಿಯೊಬ್ಬರು ಮಿಶ್ರ ಬೇಸಾಯ, ಅಂತರ ಬೆಳೆ ಪದ್ಧತಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ಕೈಗೊಳ್ಳಬೇಕು. ಹಾಗಾದಾಗ ಇನ್ನೊಂದಿಷ್ಟು ಆರ್ಥಿಕವಾಗಿ ರೈತರಿಗೆ ಅದು ಲಾಭದಾಯಕ ಆಗುತ್ತೆ. ಹಾಗೆಯೇ ಉದಾಹರಣೆಗೆ ಕೃಷಿಯ ಜೊತೆಗೆ ಜಾನುವಾರುಗಳು, ಕೋಳಿ ಸಾಕಣೆ, ಮೀನು ಸಾಕಣೆ, ಜೇನು ಸಾಕಾಣಿಕೆ, ಇವುಗಳನ್ನು ಸಹ ನಾವು ಮಾಡಿಕೊಳ್ತಾ ಹೋದರೆ ನಮ್ಮ ಆದಾಯ, ಅಂದರೆ ರೈತರ ಆದಾಯ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಬೆಳೆಯ ಇಳುವರಿಯಲ್ಲಿ ಸುಧಾರಣೆ, ಇಂಪ್ರೂವ್ಮೆಂಟ್ ಇನ್ ಕ್ರಾಪ್ ಯೀಲ್ಡ್ಸ್. ಯಾವ ರೀತಿ ನಾವು ಇಳುವರಿಯನ್ನು ಹೆಚ್ಚಿಸಿಕೊಳ್ಬೇಕು ಅಂತ, ಅದರಲ್ಲಿ ಮೊದಲಿಗೆ ಯಾವ ಯಾವ ಆಹಾರ ಪದಾರ್ಥಗಳು ನಮಗೆ ಯಾವ ಯಾವ ಪೋಷಕಾಂಶಗಳನ್ನು ಒದಗಿಸ್ತವೆ ಅನ್ನೋದನ್ನು ನಾವು ಗಮನಿಸೋಣ. ಗೋಧಿ, ಅಕ್ಕಿ, ಮೆಕ್ಕೆಜೋಳ, ರಾಗಿ ಮತ್ತು ಬಿಳಿ ಜೋಳಗಳಂತಹ ಧಾನ್ಯಗಳು ನಮ್ಮ ಶಕ್ತಿಯ ಅವಶ್ಯಕತೆಯನ್ನು ಪೂರೈಸುವ ಕಾರ್ಬೋಹೈಡ್ರೇಟ್ಗಳನ್ನು ಒದಗಿಸ್ತವೆ. ಅಂದರೆ ಇಲ್ಲಿ ಗೋಧಿ, ಅಕ್ಕಿ, ಮೆಕ್ಕೆಜೋಳ, ರಾಗಿ, ಬಿಳಿ ಜೋಳದಂತಹ ಧಾನ್ಯಗಳು ನಮಗೆ ಕಾರ್ಬೋಹೈಡ್ರೇಟ್ಗಳನ್ನು ಒದಗಿಸ್ತವೆ. ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸೋದ್ರಿಂದ ನಮಗೆ ಶಕ್ತಿ ಸಿಗುತ್ತೆ. ಇನ್ನು ಮುಂದುವರೆದು ಅದೇ ರೀತಿ ದ್ವಿದಳ ಧಾನ್ಯಗಳಾದಂತಹ
ಕಡಲೆ, ಬಟಾಣಿ, ಉದ್ದಿನಬೇಳೆ, ಲೆಂಟಿಲ್, ಹೆಸರುಬೇಳೆ ಮುಂತಾದ ಬೇಳೆಕಾಳುಗಳು ಸಾಮಾನ್ಯವಾಗಿ ನಮಗೆ ಪ್ರೋಟೀನ್ಗಳನ್ನು ಒದಗಿಸಿಕೊಡ್ತವೆ. ಇನ್ನು ಈ ಪ್ರೋಟೀನ್ಗಳು ಏಕೆ ಅವಶ್ಯಕ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ದೇಹದ ಬೆಳವಣಿಗೆಗೆ ಅವು ಅತಿ ಅವಶ್ಯಕವಾದಂತಹ ಪೋಷಕಾಂಶಗಳು. ಹಾಗೆಯೇ ಮುಂದುವರೆದು ಎಣ್ಣೆಯ ಬೀಜಗಳಾದಂತಹ ಸೋಯಾಬೀನ್, ಕಡಲೆಕಾಯಿ ಬೀಜ, ಹರಳು ಬೀಜ, ಎಳ್ಳು, ಸಾಸಿವೆ, ಅಗಸೆ ಬೀಜ, ಸೂರ್ಯಕಾಂತಿಗಳು ನಮಗೆ ಅವಶ್ಯಕವಾಗಿರ್ತಕ್ಕಂಥ ಕೊಬ್ಬುಗಳನ್ನು ಪೂರೈಸ್ತವೆ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಎಣ್ಣೆಗಳು ಮತ್ತು ಕೊಬ್ಬುಗಳು ಅಂತೇಳಿ ನಾವು ಬಳಸ್ಕೊಳ್ತೀವಿ. ವಿಶೇಷವಾಗಿ ಇವೆಲ್ಲವೂ ನಮ್ಮ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಣ್ಣೆಗಳನ್ನು ಪೂರೈಸ್ತವೆ. ಅಂದರೆ ಅದನ್ನು ನಾವು ಮೇಧಸ್ಸು ಅಂತಕ್ಕಂಥ ಘಟಕದಲ್ಲಿ ಈ ಹಿಂದೆ ಕಲ್ತಿದ್ದೀವಿ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು ಅಥವಾ ಮೇಧಸ್ಸು. ಆ ಮೇಧಸ್ಸನ್ನು ಪುನಃ ನಾವು ಎರಡು ಭಾಗ ಮಾಡ್ಕೊಳ್ತೀವಿ, ಎಣ್ಣೆಗಳು ಮತ್ತು ಕೊಬ್ಬುಗಳು ಅಂತೇಳಿ. ಇಲ್ಲಿ ಈ ಧಾನ್ಯಗಳು, ಎಣ್ಣೆ ಬೀಜಗಳಂತ ಸೋಯಾಬೀನು, ಕಡಲೆಕಾಯಿ, ಹರಳು, ಎಳ್ಳು, ಸಾಸಿವೆ, ಅಗಸೆ ಬೀಜ, ಸೂರ್ಯಕಾಂತಿ ಇವೆಲ್ಲವೂ ನಮಗೆ ಎಣ್ಣೆಗಳನ್ನು ಒದಗಿಸ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಸೂರ್ಯಕಾಂತಿ ಮತ್ತು ಕಡಲೆಕಾಯಿ ಬೀಜ. ಇವುಗಳ ಎಣ್ಣೆಗಳನ್ನು ನಾವು ಅಡುಗೆ ಎಣ್ಣೆಗಳಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ಜೊತೆಗೆ ಈ ಕೊಬ್ಬುಗಳು ಮತ್ತು ಎಣ್ಣೆಗಳು ನಮಗೆ ಏಕೆ ಅವಶ್ಯಕ ಅಂತ ಹೇಳಿದ್ರೆ, ಅವು ಸಹ ನಮಗೆ ಶಕ್ತಿಯ ಆಕಾರಗಳು. ಅಂದರೆ ಅವುಗಳನ್ನು ಸೇವಿಸಿದರೆ ನಮಗೆ ಶಕ್ತಿ ದೊರೆಯುತ್ತೆ. ಇನ್ನು ತರಕಾರಿಗಳು ಮತ್ತು ಹಣ್ಣುಗಳು ಕಡಿಮೆ ಪ್ರಮಾಣದ ಪ್ರೋಟೀನ್ಗಳನ್ನು ಒದಗಿಸ್ತವೆ. ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಜೊತೆಗೆ ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಈ ತರಕಾರಿಗಳು ಮತ್ತು ಹಣ್ಣುಗಳು ಒದಗಿಸ್ತವೆ. ಅಂದರೆ ಕಡಿಮೆ ಪ್ರಮಾಣದ ಪ್ರೋಟೀನ್ಗಳು ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಗಳು ಜೊತೆಗೆ ಹಲವಾರು ಜೀವಸತ್ವಗಳನ್ನು ಮತ್ತು ಖನಿಜಗಳನ್ನು ತರಕಾರಿಗಳು ಮತ್ತು ಹಣ್ಣುಗಳು ಒದಗಿಸ್ತವೆ. ಅದರ ಜೊತೆಗೆ ಸಾಮಾನ್ಯವಾಗಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ನಾವು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ನಾರು ಪದಾರ್ಥ ಸಿಗುತ್ತೆ. ಅದು ಈ ಹಿಂದೆ ಕಲ್ತಿದ್ವಿ, ನಾರು ಪದಾರ್ಥವನ್ನು ಸೇವಿಸಿದರೆ ಏನು ಲಾಭ ಅಂತೇಳಿ. ನಾರು ಪದಾರ್ಥವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಲಭವಾಗಿ ನಡೆಯುತ್ತೆ, ಹೀರಿಕೆ ಸುಲಭವಾಗಿ ನಡೆಯುತ್ತೆ. ಆನಂತರ ಆಹಾರ ಸುಲಭವಾಗಿ ಸಣ್ಣ ಕರಳಿನಲ್ಲಿ ಸಾಗೋದ್ರಿಂದ ಮಲ ವಿಸರ್ಜನೆಗೂ ಸಹ ಅದು ಸಹಾಯ ಮಾಡತಕ್ಕಂಥ ಒಂದು ಆಹಾರ ಪದಾರ್ಥ. ಅದು ಪೋಷಕಾಂಶವಲ್ಲ, ಆದರೆ ಆಹಾರದ ಘಟಕವಾಗಿ ನಾವು ನಾರು ಪದಾರ್ಥಗಳನ್ನು ಸೇವಿಸಬೇಕಾಗುತ್ತೆ. ಹಾಗೆಯೇ ಮುಂದುವರೆದು ಈಗ ನಾವು ಬೆಳೆಯ ಇಳುವರಿಯಲ್ಲಿ ಸುಧಾರಣೆ ಅನ್ನೋದನ್ನು ಗಮನಿಸೋಣ. ಆಹಾರ ಬೆಳೆಗಳ ಜೊತೆಗೆ ನಾವು ಮೇವು ಬೆಳೆಗಳಾದಂತಹ ಬರಸಿ, ಓಟ್ಸ್ ಅಥವಾ ಸುಡಾನ್ ಹುಲ್ಲುಗಳನ್ನು ಜಾನುವಾರುಗಳ ಆಹಾರವಾಗಿ ಸಾಮಾನ್ಯವಾಗಿ ನಾವು ಬೆಳಿತೇವೆ. ಅಂದರೆ ನಾವು ಸಾಕು ಪ್ರಾಣಿಗಳು ಅಂತ ಏನು ಕರಿತೀವಿ, ವಿಶೇಷವಾಗಿ ನಮಗೆ ಕೃಷಿಗೆ ಸಹಾಯ ಮಾಡ್ತಕ್ಕಂಥ ಮತ್ತು ಹೈನುಗಾರಿಕೆಗೆ ಸಹಾಯ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ಆಹಾರವಾಗಿ ಈ ಬೆಳೆಗಳನ್ನು ಸಹ ನಾವು ಬೆಳೆಗಳ ಜೊತೆಗೆ ನಾವು ಬೆಳೆಯಬಹುದು. ಇನ್ನು ಮುಂದುವರೆದು ಇಲ್ಲಿ ಬಳಿ ಖಾರಿಫ್ ಬೆಳೆಗಳು ಏನು ಹಾಗಂದರೆ, ಕೆಲವು ಬೆಳೆಗಳು ಮಳೆಗಾಲದಲ್ಲಿ ಬೆಳೆಯುತ್ತವೆ. ಅದರಲ್ಲಿ ಖಾರಿಫ್ ಋತು ಎಂದು ಕರೆಯಲಾಗ್ತಕ್ಕಂಥ ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಬೆಳೆಯುವ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆಗಳು ಅಂತೇಳಿ ಕರಿತೀವಿ. ಅಂದರೆ ಅವು ಜೂನ್ ತಿಂಗಳಲ್ಲಿ ಮಳೆಗಾಲದ ಆರಂಭದಲ್ಲಿ ಅವುಗಳನ್ನು ಬಿತ್ತನೆ ಮಾಡ್ತೀವಿ. ಆ ನಂತರ ಅವು ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ನಮಗೆ ಕಟಾವಿಗೆ ಸಿಗ್ತವೆ. ಅಂತಹ ಬೆಳೆಗಳನ್ನು ನಾವು ಸಾಮಾನ್ಯವಾಗಿ ಖಾರಿಫ್ ಬೆಳೆಗಳು ಅಂತೇಳಿ ಕರಿತೀವಿ. ಅವ್ಯಾವು ಅಂತೇಳಿ ಉದಾಹರಣೆ ಕೊಡೋದಾದ ಕೆಲವು ಉದಾಹರಣೆಗಳು: ಭತ್ತ, ಸೋಯಾಬೀನ್, ಅರ್ಹರ್, ಮೆಕ್ಕೆಜೋಳ, ಉದ್ದಿನಬೇಳೆ ಇನ್ನು ಮುಂತಾದವುಗಳನ್ನು ನಾವು ಖಾರಿಫ್ ಬೆಳೆಗಳು ಅಂತೇಳಿ ಕರ್ಕೋಬಹುದು. ಇನ್ನು ಮುಂದುವರೆದು ರಬಿ ಬೆಳೆಗಳು. ಕೆಲವು ಬೆಳೆಗಳು ಚಳಿಗಾಲದಲ್ಲಿ ಬೆಳೀತವೆ ಅಂತಿದೆ. ಅದರಲ್ಲಿ ರಬಿ ಋತು ಎಂದು ಕರೆಯಲಾಗ್ತಕ್ಕಂಥ ನವೆಂಬರ್ನಲ್ಲಿ ಆ ಬೆಳೆಗಳನ್ನು ನಾವು ಬಿತ್ತನೆ ಮಾಡ್ತೀವಿ. ಅವು ಸಾಮಾನ್ಯವಾಗಿ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ನಲ್ಲಿ ಕಟಾವಿಗೆ ದೊರೀತವೆ. ಅಂತಹ ಬೆಳೆಗಳಿಗೆ ನಾವು ರಬಿ ಬೆಳೆಗಳು ಅಂತೇಳಿ ಕರಿತೀವಿ. ಅಲ್ಲಿ
ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಬೀಜಗಳು ರಬಿ ಬೆಳೆಗಳಿಗೆ ಉದಾಹರಣೆಗಳಾಗ್ತವೆ. ಇನ್ನು ಕೃಷಿ ಪದ್ಧತಿಯ ಹಂತಗಳನ್ನು ನಾವು ಗಮನಿಸೋಣ. ಇಲ್ಲಿ ಕೃಷಿ ಪದ್ಧತಿಗಳನ್ನು 3 ಹಂತಗಳಲ್ಲಿ ನಾವು ವಿಭಾಗಿಸಬಹುದು. ಅವು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ಬಿತ್ತನೆ ಮಾಡಲು ಬೀಜಗಳ ಆಯ್ಕೆ. ಬಿತ್ತನೆ ಮಾಡಲಿಕ್ಕೆ ಯಾವ ತರಹದ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು. ಹಾಗೆ ಎರಡನೇದು ಬೆಳೆ ಸಸ್ಯಗಳನ್ನು ಪೋಷಿಸುವುದು. ಸಸ್ಯಗಳು ಬೆಳೀತಾ ಇರಬೇಕಾದ್ರೆ ಅವುಗಳಿಗೆ ನಾವು ಯಾವ ರೀತಿಯ ಪೋಷಣೆಯನ್ನು ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಹಾಗೆಯೇ ಬೆಳೆಯುತ್ತಿರುವ ಮತ್ತು ಕಟಾವು ಮಾಡಿದ ಬೆಳೆಗಳನ್ನು ನಷ್ಟವಾಗುವಿಕೆಯಿಂದ ರಕ್ಷಿಸುವುದು. ಅವು ಸಾಮಾನ್ಯವಾಗಿ ಕಟಾವಿನ ಸಂದರ್ಭದಲ್ಲಿ ಅಥವಾ ಪೂರ್ಣ ಪಕ್ವತೆಗೆ ಬಂದ ನಂತರ ಸಾಮಾನ್ಯವಾಗಿ ಒಂದಿಷ್ಟು ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ನಷ್ಟವನ್ನು ತಡೆಯುವುದು ಹೇಗೆ ಅನ್ನೋದನ್ನು ಸಹ ನಾವು ಕಲಿಯಬಹುದು. ಇನ್ನು ಮುಂದುವರೆದು ಬೆಳೆಯ ಇಳುವರಿಯನ್ನು ಉತ್ತಮಪಡಿಸುವ ಚಟುವಟಿಕೆಗಳನ್ನು ಪ್ರಮುಖವಾಗಿ 3 ಗುಂಪುಗಳಾಗಿ ನಾವು ವರ್ಗೀಕರಿಸಬಹುದು. ಅವ್ಯಾವ್ಯಾವು ಅಂತ ಹೇಳಿದರೆ, ಬೆಳೆಯ ತಳಿ ಸುಧಾರಣೆ, ಬೆಳೆ ಉತ್ಪಾದನೆಯ ನಿರ್ವಹಣೆ, ಹಾಗೆಯೇ ಬೆಳೆ ರಕ್ಷಣೆಯ ನಿರ್ವಹಣೆ. ಈಗ ಇವುಗಳನ್ನು ಒಂದೊಂದಾಗಿ ನಾವು ಕಲಿತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಬೆಳೆಯ ತಳಿ ಸುಧಾರಣೆ, ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಅಂತೇಳಿ ಕರಿತೀವಿ. ಇಲ್ಲಿ ತಾವು ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಬೆಳೆಯ ತಳಿ ಸುಧಾರಣೆ ವಿಧಾನವು ಉತ್ತಮ ಇಳುವರಿಯನ್ನು ನೀಡುವ ಒಂದು ಬೆಳೆಯ ತಳಿಯನ್ನು ಕಂಡುಕೊಳ್ಳುವುದರ ಮೇಲೆ ಅವಲಂಬಿತವಾಗಿದೆ. ಈಗ ನಾವು ಒಂದು ತಳಿಯನ್ನು ಸುಧಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಅದು ಉತ್ತಮ ಇಳುವರಿಯನ್ನು ಕೊಡಬೇಕು. ಆ ತರಹದ ತಳಿಗಳನ್ನು ನಾವು ಸಂಶೋಧನೆ ಮಾಡಬೇಕು. ಹಾಗೆಯೇ ರೋಗ ನಿರೋಧತೆ, ರಸಗೊಬ್ಬರಗಳಿಗೆ ಪ್ರತಿಕ್ರಿಯಿಸುವಿಕೆ, ಉತ್ಪನ್ನಗಳ ಗುಣಮಟ್ಟ ಮತ್ತು ಅಧಿಕ ಇಳುವರಿಯಂತಹ ವಿವಿಧ ಉಪಯುಕ್ತ ಗುಣಲಕ್ಷಣಗಳನ್ನು ಹೊಂದಿರುವ ಸಸ್ಯಗಳ ತಳಿ ಸಂವರ್ಧನೆಯಿಂದ ಬೆಳೆಯ ವಿಧ ಅಥವಾ ತಳಿಯನ್ನು ಆಯ್ಕೆ ಮಾಡಬೇಕು. ಕೇವಲ ಅಲ್ಲಿ ಒಂದು ಅಂಶವನ್ನು ನಾವು ಪರಿಗಣಿಸುವುದಿಲ್ಲ, ಬದಲಿಗೆ ಆ ತಳಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರಬೇಕು, ರಸಗೊಬ್ಬರಗಳಿಗೆ ಉತ್ತಮ ಪ್ರತಿಕ್ರಿಯೆಯನ್ನು ಹೊಂದಿರಬೇಕು, ಉತ್ಪನ್ನಗಳ ಗುಣಮಟ್ಟ ಮತ್ತು ಅಧಿಕ ಇಳುವರಿಯನ್ನು ಕೊಡಬೇಕು. ಅಂದರೆ ಅದು ಹೆಚ್ಚು ಇಳುವರಿಯನ್ನು ಕೊಡುವುದರ ಜೊತೆಗೆ ಅದು ಕೊಡ್ತಕ್ಕಂಥ ಇಳುವರಿ ಉತ್ತಮ ಗುಣಮಟ್ಟದ್ದಾಗಿರಬೇಕು. ಹಾಗಾಗಿ ಈ ರೀತಿ ಅನೇಕ ಅಂಶಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ತಳಿಯನ್ನು ಸಂಶೋಧಿಸಬೇಕು. ಆ ಥರದ ತಳಿಗಳನ್ನು ನಾವು ಆಹಾರವಾಗಿ ಬೆಳೆದರೆ ಸಾಮಾನ್ಯವಾಗಿ ಅದು ನಮಗೆ ಎಲ್ಲ ದೃಷ್ಟಿಯಿಂದ ಲಾಭದಾಯಕ. ಹಾಗೆಯೇ ಅಪೇಕ್ಷಿತ ಗುಣಗಳನ್ನು ಬೆಳೆ ತಳಿಗಳ ಒಳಗೆ ಸಂಯೋಜಿಸುವ ಒಂದು ವಿಧಾನವೆಂದರೆ ಸಂಕರಣ. ಇದು ಈ ಪಾಠದಲ್ಲಿ ಬಹಳ ಮುಖ್ಯವಾದಂಥ ಅಂಶ, ಸಂಕರಣ. ಅದು ನಾವು ಇಂಗ್ಲೀಷಲ್ಲಿ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಏನು ಹಾಗಂದ್ರೆ ಅಂತ ನೋಡೋಣ. ಇಲ್ಲಿ ಅನುವಂಶೀಯವಾಗಿ ವಿಭಿನ್ನವಾಗಿರ್ತಕ್ಕಂಥ ಸಸ್ಯಗಳನ್ನು ಅಡ್ಡ ಹಾಯಿಸುವುದಕ್ಕೆ ಅಥವಾ ಸಂಕರಗೊಳಿಸುವುದಕ್ಕೆ ನಾವು ಸಂಕರಣ ಅಂತೇಳಿ ಕರಿತೀವಿ. ಅನುವಂಶೀಯವಾಗಿ ಭಿನ್ನವಾಗಿರ್ತಕ್ಕಂಥ ಸಸ್ಯಗಳನ್ನು ಅಡ್ಡ ಹಾಯಿಸುವುದು ಅಥವಾ ಆ ಸಸ್ಯಗಳ ನಡುವೆ ಸಂತಾನೋತ್ಪತ್ತಿಯನ್ನು ನಡೆಸುವುದು, ಆ ವಿಧಾನಕ್ಕೆ ನಾವು ಏನಂತ ಕರಿತೀವಿ ಅಂತೇಳಿದ್ರೆ ಸಂಕರಣ ಅಥವಾ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ಗಮನಿಸಬೇಕಾದ್ದೇನು ಅಂತೇಳಿದ್ರೆ, ಸಂಕರಣದಲ್ಲಿ ಪುನಃ ಮತ್ತೆ 3 ಭಾಗಗಳಿವೆ. ಅವೇನೇನು ಅಂತೇಳಿದ್ರೆ, ಮೊದಲನೇದು ಅಂತರ್ತಳೀಯ ಸಂಕರಣ, ಇಂಟರ್ ವೆರೈಟಲ್ ಹೈಬ್ರಿಡೈಸೇಷನ್. ಏನಾಗಂದ್ರೆ ಅಂತಂದ್ರೆ ಕೊಟ್ಟಿದ್ದಾರೆ
ವಿಭಿನ್ನ ತಳಿ ಸಸ್ಯಗಳ ನಡುವೆ ಸಂಕರಣ ನಡೆಸ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂದೇ ಜಾತಿ ಒಂದೇ ಪ್ರಭೇದ, ಆದರೆ ತಳಿ ಬೇರೆ 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 ತಳಿ ಸಸ್ಯಗಳನ್ನ ನಾವು ಸಂಕರಣಕ್ಕೆ ಆಯ್ಕೆ ಮಾಡಿಕೊಂಡು ಸಂಕರಣವನ್ನು ನಡೆಸಿದರೆ ಅದನ್ನು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಂತರ್ತಳೀಯ ಸಂಕರಣ ಅಂತ ಹೇಳಿ ಕರಿತೀವಿ. ಇನ್ನ ಎರಡನೇದ್ದು ಅಂತರ್ ಪ್ರಭೇದ ಸಂಕರಣ. ಹಾಗಾದ್ರೆ ಏನು ಅಂತ ಹೇಳಿದ್ರೆ ಒಂದೇ ಜಾತಿಯ ಆದರೆ ಎರಡು ವಿಭಿನ್ನ ಪ್ರಭೇದಕ್ಕೆ ಸೇರಿದ ಸಸ್ಯಗಳ ನಡುವೆ ನಡೆಸ್ತಕ್ಕಂಥ ಸಂಕರಣಕ್ಕೆ ನಾವು ಅಂತರ್ ಪ್ರಭೇದದ ಸಂಕರಣ ಅಂತ ಹೇಳಿ ಕರಿತೀವಿ. ಅಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಜಾತಿ ಒಂದೇ ಆದರೆ ಪ್ರಭೇದ ಬೇರೆ ಬೇರೆ. ಆ ರೀತಿ ಸಸ್ಯಗಳನ್ನು ನಾವು ಅಂದರೆ ಒಂದೇ ಜಾತಿಯ ಆದರೆ ವಿಭಿನ್ನ ಪ್ರಭೇದಕ್ಕೆ ಸೇರಿದ ಸಸ್ಯಗಳನ್ನು ಅಡ್ಡಹಾಯಿಸುವುದಕ್ಕೆ ಅಥವಾ ಅವುಗಳ ನಡುವೆ ಸಂತಾನೋತ್ಪತ್ತಿಯನ್ನು ನಡೆಸುವುದಕ್ಕೆ ಸಾಮಾನ್ಯವಾಗಿ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಅಂತರ ಪ್ರಭೇದದ ಸಂಕರಣ ಅಂತೇಳಿ ಕರಿತೀವಿ. ಇನ್ನು ಮೂರನೇದ್ದು ಅಂತರ್ಜಾತೀಯ ಸಂಕರಣ. ಇಲ್ಲಿ ನೋಡಿ ಬೇರೆ ಬೇರೆ ಜಾತಿಯ ಸಸ್ಯಗಳ ನಡುವೆ ನಡೆಸ್ತಕ್ಕಂಥ ಸಂಕರಣ ಇದಾಗಿರುತ್ತೆ. ಅಂದರೆ ಬೇರೆ ಬೇರೆ ಜಾತಿಯ ಅಥವಾ ಭಿನ್ನ ಜಾತಿಯ ಸಸ್ಯಗಳನ್ನು ಅಡ್ಡಹಾಯಿಸುವುದು ಅಥವಾ ಅವುಗಳ ನಡುವೆ ಸಂತಾನೋತ್ಪತ್ತಿಯನ್ನು ನಡೆಸ್ತಕ್ಕಂಥದಕ್ಕೆ ನಾವು ಅಂತರ್ಜಾತೀಯ ಸಂಕರಣ ಅಂತೇಳಿ ಕರಿತೀವಿ. ಇಲ್ಲಿ ಇವುಗಳನ್ನು ನಡೆಸತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಮಗೆ ಆ ರೀತಿ ಸಂಕರಣ ನಡೆಸಿದ ನಂತರ ಅಥವಾ ಸಂತಾನೋತ್ಪತ್ತಿ ನಡೆಸಿದ ನಂತರ ಅವುಗಳಿಂದ ಬರ್ತಕ್ಕಂಥ ಬೀಜಗಳನ್ನು ಸಂಗ್ರಹಿಸಿ ಅವುಗಳನ್ನು ಪುನಃ ನಾವು ಬಿತ್ತಿ ಅವುಗಳಿಂದ ಆಹಾರವನ್ನು ಏನು ಬೆಳೆದುಕೊಳ್ತೀವಲ್ಲ ಆ ಆಹಾರದ ಇಳುವರಿ ಹೆಚ್ಚಾಗಬೇಕು, ಜೊತೆಗೆ ಗುಣಮಟ್ಟವು ಚೆನ್ನಾಗಿರಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಸಾಮಾನ್ಯವಾಗಿ ಈ ಸಂಕರಣವನ್ನು ನಡೆಸ್ತೀವಿ. ಹಾಗೆಯೇ ನಾವು ಇತ್ತೀಚೆಗೆ ಬಳಸ್ತಿರ್ತಕ್ಕಂಥ ಧಾನ್ಯಗಳು, ಕಾಳುಗಳು, ವಿಶೇಷವಾಗಿ ತರಕಾರಿಗಳು ಮತ್ತು ಹಣ್ಣುಗಳು ಇವೆಲ್ಲವೂ ಸಹ ಸಾಮಾನ್ಯವಾಗಿ ಸಂಕರಣಗೊಳಿಸಿದಂತಹ ಆಹಾರ ಅದನ್ನೇ ನಾವು ಈಗ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇದ್ದೇವೆ. ಇನ್ನು ಮುಂದುವರೆದು ಹೋಗೋದಾದರೆ ತಳಿ ಸುಧಾರಣೆಗೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳು ಅಂತಿದೆ. ಅದರಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ಗಮನಿಸಬೇಕು ಅನ್ನೋದು ಇಲ್ಲಿ ಮೊದಲನೇದು ಅಧಿಕ ಇಳುವರಿ. ಪ್ರತಿ ಎಕರೆ ಬೆಳೆಯ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸುವುದು. ಅಂದರೆ ನಾವು ಈ ಹಿಂದೆಲ್ಲ ಬೆಳೆಗಳನ್ನು ಬೆಳೆದಾಗ ಮೊದಲು 1 ಎಕರೆಗೆ ಎಷ್ಟು ಇಳುವರಿಯನ್ನು ಪಡಿತಿದ್ವೋ ಈಗ ಅಷ್ಟೇ ಜಮೀನಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡಿತಕ್ಕಂಥದ್ದು ಇದರ ಉದ್ದೇಶ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಆವಾಗಲೇ ಹೇಳಿದಾಗೆ ಜನಸಂಖ್ಯೆ ಹೆಚ್ಚುತ್ತಿದೆ, ಹಾಗಾಗಿ ಎಲ್ಲ ಜನರಿಗೂ ಆಹಾರ ಸಿಗ್ತದೆ. ಹಾಗಾಗಿ ಇರುವ ಅಷ್ಟೇ ಭೂಮಿಯಲ್ಲಿ ನಾವು ಹೆಚ್ಚು ಪ್ರಮಾಣದ ಅಥವಾ ಹೆಚ್ಚು ಇಳುವರಿಯನ್ನು ನಾವು ಪಡಿಬೇಕು, ಹೆಚ್ಚು ಪ್ರಮಾಣದ ಆಹಾರವನ್ನು ಬೆಳೆದುಕೊಳ್ಳಬೇಕು. ಇನ್ನು ಸುಧಾರಿತ ಗುಣಮಟ್ಟ. ಬೆಳೆಯ ಉತ್ಪಾದನೆಯ ಗುಣಮಟ್ಟದ ಪರಿಗಣನೆಯು ಬೆಳೆಯಿಂದ ಬೆಳೆಗೆ ಬದಲಾಗ್ತದೆ. ಸಾಮಾನ್ಯವಾಗಿ ನಾವು ಕ್ವಾಲಿಟಿ ಅಂತ ತೆಗೆದುಕೊಂಡಾಗ ಅದು ಸಾಮಾನ್ಯವಾಗಿ ಬೆಳೆಯಿಂದ ಬೆಳೆಗೆ ಸಾಮಾನ್ಯವಾಗಿ ಬದಲಾಗ್ತದೆ. ಅದರಲ್ಲಿ ಕೆಲವು ಉದಾಹರಣೆಗಳನ್ನು ಗಮನಿಸಿ. ಗೋಧಿಯಲ್ಲಿ ಬೆಳೆಯುವ ಗುಣಮಟ್ಟ, ಕಾಳುಗಳಲ್ಲಿ ಪ್ರೋಟೀನ್ ಗುಣಮಟ್ಟ, ಎಣ್ಣೆ ಬೀಜಗಳಲ್ಲಿ ಎಣ್ಣೆಯ ಗುಣಮಟ್ಟ ಮತ್ತು ಹಣ್ಣು ಹಾಗೂ ತರಕಾರಿಗಳಲ್ಲಿ ಅಧಿಕ ಬಾಳಿಕೆಯ ಗುಣಮಟ್ಟ ಪ್ರಮುಖ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಗೋಧಿಯಲ್ಲಿ ಬೇಯುವ ಗುಣಮಟ್ಟ ಆಗಿದೆ, ಜೊತೆಗೆ ಕಾಳುಗಳಲ್ಲಿ ಸಾಮಾನ್ಯವಾಗಿ ಪ್ರೋಟೀನ್ಗಳು ಹೆಚ್ಚಾಗಿರಬೇಕು, ಆ ಕ್ವಾಲಿಟಿ ಇರಬೇಕು. ಎಣ್ಣೆ ಬೀಜಗಳಲ್ಲಿ ಎಣ್ಣೆಯ ಗುಣಮಟ್ಟ ಚೆನ್ನಾಗಿರಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಅಧಿಕ ಬಾಳಿಕೆಯ ಗುಣಮಟ್ಟ ಪ್ರಮುಖ ಆಗುತ್ತೆ. ಅಂದರೆ ಒಂದಿಷ್ಟು ಕಾಲ ಹೆಚ್ಚು ಬಾಳಿದರೆ ಲೈಫ್ ಪೀರಿಯಡ್ ಅಂತ ಇರ್ತೀವಿ, ಆಗ ಅದನ್ನು ನಾವು ಒಂದಿಷ್ಟು ಕಾಲ ಸಂಗ್ರಹಿಸಿಕೊಂಡು ನಾವು ಅದನ್ನು ಉಪಯೋಗಿಸಬಹುದು. ಹಾಗೆಯೇ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧತೆ. ನಾವು ಬೆಳೀತಕ್ಕಂಥ ಸಸ್ಯಗಳು, ಬೆಳೆಗಳು ಕೆಲವಕ್ಕೆ ಪ್ರತಿರೋಧವನ್ನು ಒಡ್ಡಬೇಕು. ಅದರಲ್ಲಿ ಜೈವಿಕ ಮತ್ತು ಅಜೈವಿಕ ಪ್ರತಿರೋಧತೆ. ಅದರಲ್ಲಿ ಬೆಳೆಯ ಉತ್ಪಾದನೆಯು ಮೊದಲನೇದು ಜೈವಿಕ ಅಂಶಗಳಿಗೆ, ಕೆಲವು ಜೈವಿಕ ಅಂಶಗಳಿಗೆ ಪ್ರತಿರೋಧವನ್ನು ಒಡ್ಡಬೇಕು. ಅವ್ಯಾವ ಜೈವಿಕ ಅಂಶಗಳು ಅಂತ ಹೇಳಿದ್ರೆ ರೋಗಗಳು, ಕೀಟಗಳು ಮತ್ತು ಹುಳುಗಳು. ಸಾಮಾನ್ಯವಾಗಿ ಬೆಳೆಗಳನ್ನು ಬೆಳೆದಾಗ
ಆ ಬೆಳೆಗಳಿಗೆ ರೋಗಗಳು ಬರುತ್ತವೆ, ಕೀಟಗಳು ಮತ್ತು ಹುಳುಗಳು ಆ ಬೆಳೆಗಳನ್ನು ನಾಶ ಮಾಡ್ತವೆ. ಅಂತಹ ರೋಗಗಳು ಮತ್ತು ಕೀಟಗಳು ಮತ್ತು ಹುಳುಗಳಿಗೆ ಆ ಬೆಳೆಗಳು ಸಾಮಾನ್ಯವಾಗಿ ಪ್ರತಿರೋಧವನ್ನು ಹೊಂದಬೇಕು. ಹಾಗಾದ್ರೆ ಅಲ್ಲಿ ಆಹಾರ ನಷ್ಟ ಆಗಲ್ಲ. ಮತ್ತು ಅಜೈವಿಕ ಪ್ರತಿರೋಧಕತೆ ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಬರ, ಇಲ್ಲಿ ಮೊದಲು ಗಮನಿಸಿ, ಇಲ್ಲಿ ಜೈವಿಕ ಪ್ರತಿರೋಧ ಅಂತಂದ್ರೆ ಈಗ ನಾವು ಬೆಳೆತಕ್ಕಂಥ ಸಸ್ಯಗಳಿಗೆ ಕೆಲವು ಜೀವಿಗಳು ತೊಂದರೆ ಕೊಡ್ತವೆ ಅಂತ. ಉದಾಹರಣೆಗೆ ರೋಗಗಳನ್ನು ತರ್ತಕ್ಕಂಥ ಸೂಕ್ಷ್ಮ ಜೀವಿಗಳು, ಕೀಟಗಳು, ಹುಳುಗಳು ಇವೆಲ್ಲ ಜೀವಿಗಳು. ಹಾಗಾಗಿ ಅವುಗಳನ್ನು ನಾವು ಜೈವಿಕ ಪ್ರತಿರೋಧಕತೆಯನ್ನ ಆ ಸಸ್ಯಗಳು ಹೊಂದಿದ್ದರೆ ಸಾಮಾನ್ಯವಾಗಿ ರೋಗಗಳು ಬರೋದಿಲ್ಲ, ಕೀಟಗಳು ಮತ್ತು ಹುಳುಗಳು ಸಹ ಆ ಸಸ್ಯಗಳನ್ನ ಹಾಳು ಮಾಡಲ್ಲ. ಆ ರೀತಿ ಪ್ರತಿರೋಧಕತೆಯನ್ನ ಆ ಬೆಳೆ ಸಸ್ಯಗಳು ಹೊಂದಿರಬೇಕು. ಅದರ ಜೊತೆಗೆ ಅಜೈವಿಕ ಪ್ರತಿರೋಧಕತೆ ಅಂದ್ರೆ ಇದು ಜೀವಿಗಳಲ್ಲ, ಆದರೆ ಅವ್ಯಾವ ಅಂತ ಗಮನಿಸೋದಾದ್ರೆ ಬರ, ಮಳೆ ಬಾರದೆ ಹೋದರೆ ಲವಣಾಂಶವನ್ನು ತೆಗೆದುಕೊಳ್ಬೇಕು, ಮಳೆ ಬಾರದಿದ್ರೂ ಆ ಸಸ್ಯಗಳು ಬೆಳೆಯುವಂತಿರಬೇಕು, ಜೌಗುವಿಕೆಯನ್ನ ಆ ಸಸ್ಯಗಳು ತಡೆದುಕೊಳ್ಳುವಂತಿರಬೇಕು, ಉಷ್ಣತೆ ಹೆಚ್ಚಾದ ತಡೆದುಕೊಳ್ಬೇಕು, ಶೀತ ತಡೆದುಕೊಳ್ಬೇಕು, ಹಿಮ ಬಿದ್ದರೂ ತಡೆದುಕೊಳ್ಬೇಕು. ಈ ರೀತಿ ಈ ಎಲ್ಲ ಅಂಶಗಳಿಗೆ ಅವು ಪ್ರತಿರೋಧಕತೆಯನ್ನ ಒಡ್ಡಿದರೆ ಸಾಮಾನ್ಯವಾಗಿ ಆ ಬೆಳೆ ಒಳ್ಳೆ ಬೆಳೆ ಅಥವಾ ಆ ಸಸ್ಯ ಒಳ್ಳೆ ಸಸ್ಯ. ಅಂತಹ ಬೆಳೆಗಳು ಅಥವಾ ಸಸ್ಯಗಳು ನಮಗೆ ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚು ಪ್ರಮಾಣದ ಆಹಾರವನ್ನು ಒದಗಿಸುವುದರಲ್ಲಿ ಎರಡು ಮಾತಿಲ್ಲ. ಇನ್ನ ಮುಂದುವರೆದು ಪರಿಪಕ್ವತೆಯ ಅವಧಿ ಬದಲಾವಣೆ. ಇಲ್ಲಿ ಬೆಳೆಯ ಬಿತ್ತನೆಯಿಂದ ಕೊಯ್ಲಿನವರೆಗಿನ ಅವಧಿ ಕಡಿಮೆ ಇದ್ದಷ್ಟು ತಳಿ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ. ಅಂತಹ ಕಡಿಮೆ ಅವಧಿಗಳು ವರ್ಷದಲ್ಲಿ ಹಲವಾರು ಬಾರಿ ಬೆಳೆಗಳನ್ನ ಬೆಳೆಯಲು ರೈತರಿಗೆ ಅನುವು ಮಾಡಿಕೊಡ್ತವೆ. ಇದನ್ನ ನಾವು ಸಾಮಾನ್ಯವಾಗಿ ಜೀವಿತ ಅವಧಿ ಅಂತ ಕರಿತೀವಿ. ಆ ಬೆಳೆಗಳ ಜೀವಿತ ಅವಧಿ ಕಡಿಮೆ ಇದ್ದಷ್ಟು ರೈತರಿಗೆ ಆರ್ಥಿಕವಾಗಿ ಲಾಭ. ಯಾಕೆ ಅಂತ ಹೇಳಿದ್ರೆ ಅವಧಿ ಕಡಿಮೆ ಇದ್ದಷ್ಟು ವರ್ಷದಲ್ಲಿ ಅವುಗಳನ್ನ ಸಾಮಾನ್ಯವಾಗಿ ಕನಿಷ್ಠ ನಾವು 3 ಬಾರಿ ಬೆಳಿಬಹುದು. ಆ ರೀತಿ 3 ಬಾರಿ ಒಂದೇ ಜಮೀನಿನಲ್ಲಿ ಬೆಳೆಗಳನ್ನ ಬೆಳೆಯೋದ್ರಿಂದ ರೈತರಿಗೆ ಒಂದಿಷ್ಟು ಆರ್ಥಿಕ ಲಾಭ ಆಗುತ್ತೆ. ಇನ್ನು ಕಡಿಮೆ ಅವಧಿಯು ಬೆಳೆಯ ಉತ್ಪಾದನೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಅಂದ್ರೆ ಅವಧಿ ಕಡಿಮೆಯಾದಷ್ಟು ಸಾಮಾನ್ಯವಾಗಿ ಆ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಹಾಗೆಯೇ ಏಕ ಪ್ರಕಾರದ ಪಕ್ವತೆಯು ಕೊಯ್ಲಿನ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುತ್ತದೆ ಮತ್ತು ಕೊಯ್ಲಿನ ಸಮಯದಲ್ಲಾಗುವ ಬೆಳೆ ನಷ್ಟವನ್ನು ಕಡಿಮೆಗೊಳಿಸುತ್ತದೆ. ಅಂದ್ರೆ ನಾವು ಬೆಳೆದಂತಹ ಸಸ್ಯಗಳೆಲ್ಲವೂ ಒಂದೇ ಸಮಯಕ್ಕೆ ಪಕ್ವತೆಯನ್ನು ಹೊಂದಿದರೆ ಅವುಗಳೆಲ್ಲವನ್ನು ನಾವು ಒಂದೇ ಸಮಯದಲ್ಲಿ ಕೊಯ್ಲು ಮಾಡಬಹುದು ಅಥವಾ ಕಟಾವು ಮಾಡಬಹುದು. ಹಾಗಾದಾಗ ಒಂದೇ ಬಾರಿಗೆ ನಮಗೆ ಇಳುವರಿಯನ್ನ ಪಡ್ಕೊಂಡಂತಾಗುತ್ತೆ. ಆ ಪಕ್ವತೆಯ ಅವಧಿಯಲ್ಲಿ ವ್ಯತ್ಯಾಸವಾದರೆ ಸಾಮಾನ್ಯವಾಗಿ ನಾವು ಪುನಃ ಕಟಾವು ಮಾಡೋದು ಅಥವಾ ಕೊಯ್ಲು ಮಾಡೋದು ಈ ರೀತಿ ಸಮಸ್ಯೆಗಳಾಗ್ತವೆ. ಆಗ ಒಂದಿಷ್ಟು ಆಹಾರ ನಷ್ಟ ಆಗ್ತಕ್ಕಂಥ ಸಂಭವವೂ ಇರ್ತದೆ. ಹಾಗಾಗಿ ಬೆಳೆಗಳು ಹೇಗಿರಬೇಕು ಅಂತಂದರೆ ಒಂದೇ ಸಮಯದಲ್ಲಿ ಅವು ಪರಿಪಕ್ವತೆಗೆ ಬರುವಂತಿದ್ದರೆ ಒಳ್ಳೆಯದು. ಇನ್ನು ಮುಂದುವರೆದು ವ್ಯಾಪಕ ಹೊಂದಾಣಿಕೆ. ವ್ಯಾಪಕ ಹೊಂದಾಣಿಕೆಯ ತಳಿಗಳ ಅಭಿವೃದ್ಧಿಯು ವಿವಿಧ ಪರಿಸರ ಪರಿಸ್ಥಿತಿಯಲ್ಲಿ ಬೆಳೆಯ ಉತ್ಪಾದನೆಯು ಸ್ಥಿರವಾಗಿರಲು ಸಹಾಯ ಮಾಡುತ್ತದೆ. ಒಂದು ತಳಿಯನ್ನು ವಿಭಿನ್ನ ಪ್ರದೇಶಗಳಲ್ಲಿ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಲ್ಲಿ ಬೆಳೆಯಲು ಸಹಾಯ ಮಾಡುತ್ತದೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದ್ರೆ ನಾವು ಯಾವುದಾದ್ರೂ ಒಂದು ಬೆಳೆಯನ್ನ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ, ಬೇರೆ ಬೇರೆ ಹವಾಮಾನದ ಪರಿಸ್ಥಿತಿಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯುವಂತಿದ್ದರೆ ಸಾಮಾನ್ಯವಾಗಿ ಅಂತಹ ಬೆಳೆ ಸೂಕ್ತ. ಕೆಲವು ಬೆಳೆಗಳು ಒಂದು ಪ್ರದೇಶದಲ್ಲಿ ಮಾತ್ರ ಬೆಳೀತವೆ, ಒಂದು ರೀತಿಯ ಜಮೀನಿನಲ್ಲಿ ಮಾತ್ರ ಬೆಳೀತವೆ, ಇನ್ನೊಂದು ರೀತಿಯ ಜಮೀನಿನಲ್ಲಿ ಬೆಳೆಯುವುದಿಲ್ಲ ಅಂತ ಹೇಳಿದ್ರೆ ಆ ತರಹದ ತಳಿ ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ನಮಗೆ ಆ ತಳಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ಅವು ಎಲ್ಲ ಪರಿಸರ ಪರಿಸ್ಥಿತಿಯಲ್ಲೂ ಬೆಳಿಬೇಕು, ಎಲ್ಲ ರೀತಿಯ ಹವಾಮಾನ ಪರಿಸ್ಥಿತಿಯಲ್ಲೂ ಬೆಳೆಯಬೇಕು. ಹಾಗಿದ್ರೆ ಆ ತರದ ತಳಿ ಸೂಕ್ತ ಆಗುತ್ತೆ. ಇನ್ನು ಬೆಳೆಗೆ ಸಂಬಂಧಿಸಿದಂತಹ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವ್ಯಾವು ಅನ್ನೋದನ್ನ ಗಮನಿಸೋಣ. ನೋಡ್ರಿ, ಎತ್ತರ ಮತ್ತು ಅಮಿತ
ಕವಲೊಡೆಯುವಿಕೆಗಳು ಮೇವಿನ ಬೆಳೆಯ ಅಪೇಕ್ಷಣೀಯ ಗುಣಲಕ್ಷಣಗಳು. ಎತ್ತರ ಬೆಳೆಯಬೇಕು ಮತ್ತೆ ಕವಲೊಡೆಯುವಿಕೆ ಕಡಿಮೆ ಇರಬೇಕು. ಆ ತರದ ಬೆಳೆಗಳು ಸಾಮಾನ್ಯವಾಗಿ ಮೇವಿನ ಬೆಳೆಗಳಿಗೆ ಒಳ್ಳೆಯ ಲಕ್ಷಣಗಳು ಅಂತೇಳಿ ಹೇಳ್ತೀವಿ. ಹಾಗೆಯೇ ಧಾನ್ಯಗಳಲ್ಲಿ ಗಿಡ್ಡತನವು ಅಪೇಕ್ಷಣೀಯ ಗುಣ. ಧಾನ್ಯಗಳಲ್ಲಿ ಸಸ್ಯಗಳು ಗಿಡ್ಡವಾಗಿ ಬೆಳೆದರೆ ಅದು ಅಪೇಕ್ಷಣೀಯ ಗುಣ ಆಗುತ್ತೆ. ಇದರಿಂದಾಗಿ ಕಡಿಮೆ ಪೋಷಕಾಂಶಗಳು ಈ ಬೆಳೆಗಳಿಂದ ಬಳಸಲ್ಪಡ್ತವೆ. ಅಂದರೆ ಈ ಧಾನ್ಯಗಳು ಎತ್ತರಕ್ಕೆ ಬೆಳೆದಾಗ ಸಾಮಾನ್ಯವಾಗಿ ಹೆಚ್ಚು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಗಿಡ್ಡವಾಗಿ ಬೆಳೆದರೆ ಅವುಗಳಿಗೆ ಕಡಿಮೆ ಪೋಷಕಾಂಶಗಳು ಸಾಕು. ಹಾಗಾಗಿ ಕಡಿಮೆ ಪೋಷಕಾಂಶಗಳನ್ನು ನಾವು ಭೂಮಿಯಿಂದ ಹೀರುತ್ತವೆ. ಹೀಗೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳ ತಳಿಯ ಅಭಿವೃದ್ಧಿಯು ಅಧಿಕ ಇಳುವರಿಯನ್ನು ನೀಡಲು ಸಹಾಯಕವಾಗಿದೆ. ಈ ರೀತಿ ನಾವು ಬೇರೆ ಬೇರೆ ಲಕ್ಷಣ ಇರ್ತಕ್ಕಂಥ ತಳಿಗಳನ್ನು ಸಂಶೋಧನೆ ಮಾಡಿಕೊಂಡು ನಾವು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆಗಳನ್ನು ಇತ್ತೀಚೆಗೆ ನಾವು ಕಂಡುಕೊಳ್ತೇವೆ. ಇನ್ನು ಬೆಳೆಯ ಉತ್ಪಾದನೆಯ ನಿರ್ವಹಣೆ. ಹಣ ಅಥವಾ ಆರ್ಥಿಕ ಪರಿಸ್ಥಿತಿಯು ರೈತರನ್ನ ವಿಭಿನ್ನ ಕೃಷಿ ಪದ್ಧತಿಗಳು ಮತ್ತು ಕೃಷಿ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತೆ. ಸಾಮಾನ್ಯವಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸಿಕೊಳ್ಳುವುದರ ಜೊತೆಗೆ ಸಾಮಾನ್ಯವಾಗಿ ಕೃಷಿಯಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೂ ಸಹ ಒಂದಿಷ್ಟು ಆರ್ಥಿಕವಾಗಿ ಲಾಭದಾಯಕ ಆಗಬೇಕು. ಅವರ ಜೀವನ ಅವರು ಸಹ ಒಳ್ಳೆಯ ಗುಣಮಟ್ಟದ ಜೀವನವನ್ನು ಅವರು ನಡೆಸಬೇಕು ಅಂತಂದರೆ ಅವರು ಸಹ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರಬೇಕು. ಆ ದೃಷ್ಟಿಯಿಂದ ಇತ್ತೀಚೆಗೆ ಅವರೆಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಸಾಮಾನ್ಯವಾಗಿ ಕೃಷಿ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ಅಧಿಕ ಒಳಸುರಿ ಮತ್ತು ಇಳುವರಿಯ ಮಧ್ಯೆ ಪರಸ್ಪರ ಸಂಬಂಧವಿದೆ. ಅಂದರೆ ನಾವು ಕೃಷಿ ಭೂಮಿಗೆ ಯಾವ ರೀತಿ ನಾವು ಪೋಷಕಾಂಶಗಳನ್ನು ಒದಗಿಸಿಕೊಡ್ತೀವೋ ಆ ರೀತಿಯಲ್ಲಿ ಸಾಮಾನ್ಯವಾಗಿ ಇಳುವರಿ ಬರುತ್ತೆ. ಹೀಗೆ ಒಳಸುರಿಯನ್ನು ನಿರ್ವಹಿಸುವ ರೈತನ ಕೊಂಡುಕೊಳ್ಳುವ ಸಾಮರ್ಥ್ಯವು ಕೃಷಿ ಪದ್ಧತಿ ಮತ್ತು ಉತ್ಪಾದನಾ ಪದ್ಧತಿಗಳು ಅವುಗಳು ಆ ಪದ್ಧತಿಗಳನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಉತ್ಪಾದನಾ ಪದ್ಧತಿಗಳು ವಿವಿಧ ಹಂತಗಳಲ್ಲಿರುವುದು. ಅವು ವೆಚ್ಚರಹಿತ ಉತ್ಪಾದನೆ, ಕಡಿಮೆ ವೆಚ್ಚದ ಉತ್ಪಾದನೆ ಮತ್ತು ಹೆಚ್ಚು ವೆಚ್ಚದ ಉತ್ಪಾದನೆ ಪದ್ಧತಿಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಕೆಲವು ರೈತರು ಕಡಿಮೆ ವೆಚ್ಚದ ಉತ್ಪಾದನೆ ನಡೆಸಲಿಕ್ಕೆ ಬಯಸ್ತಾರೆ. ಇನ್ನು ಕೆಲವರು ಸ್ವಲ್ಪ ಹೆಚ್ಚು ಉತ್ಪಾದನೆ ಅಂದರೆ ವೆಚ್ಚವನ್ನು ಮಾಡಿ ಉತ್ಪಾದನೆ ಮಾಡಿ ಕಳಿಸ್ತಾರೆ ಕೆಲವು ಆಹಾರದ ಪದಾರ್ಥ ಬೆಳೆಗಳನ್ನು. ಇನ್ನು ಕೆಲವು ರೈತರು ವೆಚ್ಚರಹಿತ ಅಥವಾ ಅತಿ ಕಡಿಮೆ ವೆಚ್ಚವನ್ನು ಮಾಡಿ ಸಾಮಾನ್ಯವಾಗಿ ಈ ಕೃಷಿ ಬೆಳೆಗಳನ್ನು ಬೆಳಲಿಕ್ಕೆ ಬಯಸ್ತಾರೆ. ಇನ್ನು ಪೋಷಕಾಂಶಗಳ ನಿರ್ವಹಣೆ, ಅದರಲ್ಲಿ ಗಮನಿಸಬೇಕಾದ ಅಂಶಗಳು ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪೋಷಕಾಂಶಗಳ ಅಗತ್ಯ ಇದೆ. ಅಂದರೆ ನಾವು ಕೃಷಿ ಭೂಮಿಗೆ ಒಂದಿಷ್ಟು ಪೋಷಕಾಂಶಗಳನ್ನು ನಾವು ಒದಗಿಸಿಕೊಡಬೇಕು. ಅದರಲ್ಲಿ ಗಾಳಿ, ನೀರು ಮತ್ತು ಮಣ್ಣಿನ ಮೂಲಕ ಪೋಷಕಾಂಶಗಳ ಪೂರೈಕೆ ಆಗುತ್ತೆ. ಅಂದರೆ ಗಾಳಿ ಮೂಲಕ, ನೀರಿನ ಮೂಲಕ ಮತ್ತು ಮಣ್ಣಿನ ಮುಖಾಂತರ ನಾವು ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸಿಕೊಡ್ತೇವೆ. ಅದರಲ್ಲಿ ಸಸ್ಯಗಳಿಗೆ ಅಗತ್ಯವಾದಂತಹ 16 ಪೋಷಕಾಂಶಗಳಿವೆ. ಬಹಳ ಮುಖ್ಯವಾಗಿ ಗಾಳಿ ಕಾರ್ಬನ್ ಮತ್ತು ಆಕ್ಸಿಜನ್ ಅನ್ನು ಪೂರೈಸುತ್ತೆ. ತಮಗೆ ಗೊತ್ತಿದೆ, ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಸಸ್ಯಗಳಿಗೆ ಬೇಕಾದಂತಹ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಪತ್ರರಂಧ್ರಗಳು, ಎಲೆಗಳಲ್ಲಿರ್ತಕ್ಕಂಥ ಪತ್ರರಂಧ್ರಗಳ ಮುಖಾಂತರ ಪ್ರವೇಶ ಮಾಡುತ್ತೆ. ಹಾಗೆ ಆಕ್ಸಿಜನ್, ಸಸ್ಯಗಳ ಉಸಿರಾಟಕ್ಕೆ ಬೇಕಾದಂತಹ ಆಕ್ಸಿಜನ್ ಅದು ಸಹ ಪತ್ರರಂಧ್ರಗಳ ಮುಖಾಂತರ ಸಸ್ಯ ದೇಹವನ್ನು ಪ್ರವೇಶಿಸುತ್ತದೆ. ಇನ್ನು ನೀರಿನಿಂದ ಏನು ಸಿಗ್ತದೆ ಅಂದರೆ ನೀರಿನಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬರುತ್ತವೆ. ನೀರಿನ ಅಣುಸೂತ್ರ ಗೊತ್ತು H2O ಅಂತ ಹೇಳ್ತೀವಿ. ಅದರಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನೀರಿನಿಂದ ಸಸ್ಯಗಳಿಗೆ ಬರುತ್ತವೆ. ಮತ್ತು ಮಣ್ಣು ಇತರ 13 ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸುತ್ತೆ. ಇಲ್ಲಿ 3 ಪೋಷಕಾಂಶಗಳು ಕಾರ್ಬನ್, ಆಕ್ಸಿಜನ್ ಮತ್ತು ಹೈಡ್ರೋಜನ್. ಈ 3 ಹೊರತುಪಡಿಸಿ ಇನ್ನು ಉಳಿದಂಥ 13 ಪೋಷಕಾಂಶಗಳನ್ನು ಮಣ್ಣು ಒದಗಿಸಿಕೊಡುತ್ತೆ. ಅದರಲ್ಲಿ ಬಹಳ ಮುಖ್ಯವಾದಂಥವು ಸಾಮಾನ್ಯವಾಗಿ ನೈಟ್ರೋಜನ್ನು, ಫಾಸ್ಫರಸ್ಸು, ಸಲ್ಫರು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಲೋರಿನ್ನು, ಅಯೋಡಿನ್ನು, ಐರನ್ನು, ಈ ಥರದ ಪೋಷಕಾಂಶಗಳನ್ನು ಮಣ್ಣು ಸಾಮಾನ್ಯವಾಗಿ ಸಸ್ಯಗಳಿಗೆ ಒದಗಿಸಿಕೊಡುತ್ತೆ.
ಇನ್ನು ಪೋಷಕಾಂಶಗಳ ನಿರ್ವಹಣೆ. ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅವಶ್ಯಕವಾದಂತಹ 13 ಪೋಷಕಾಂಶಗಳಲ್ಲಿ 6 ಪೋಷಕಾಂಶಗಳಾದಂತಹ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಅಧಿಕ ಪ್ರಮಾಣದಲ್ಲಿ ಬೇಕಾಗ್ತದೆ. ಆದ್ದರಿಂದ ಅವುಗಳನ್ನು ನಾವು ಬೃಹತ್ ಪೋಷಕಾಂಶಗಳು ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಅಂದರೆ ಈ ಪೋಷಕಾಂಶಗಳು ಸಸ್ಯಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಬೇಕು, ಹಾಗಾಗಿ ಅವುಗಳಿಗೆ ಬೃಹತ್ ಪೋಷಕಾಂಶಗಳು ಅಂತೇಳಿ ಕರೀತೀವಿ. ಹಾಗೆಯೇ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅವಶ್ಯಕವಾದ 13 ಪೋಷಕಾಂಶಗಳಲ್ಲಿ 7 ಪೋಷಕಾಂಶಗಳಾದಂತಹ ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಸತು, ತಾಮ್ರ, ಮಾಲಿಬ್ಡಿನಮ್, ಕ್ಲೋರಿನ್ ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ, ಆದರೆ ಅತ್ಯವಶ್ಯಕವಾಗಿ ಬೇಕಾಗ್ತವೆ. ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದರೆ ಅವಶ್ಯಕವಾಗಿ ಬೇಕೇ ಬೇಕು. ಈ ತರದ ಪೋಷಕಾಂಶಗಳನ್ನು ನಾವು ಸೂಕ್ಷ್ಮ ಪೋಷಕಾಂಶಗಳು ಅಂತೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಕರಿತೀವಿ. ಇದಿಷ್ಟು ಪೋಷಕಾಂಶಗಳಿಗೆ ಸಂಬಂಧಪಟ್ಟಂತೆ. ಇಷ್ಟು ಪಾಠವನ್ನು ಇವತ್ತು ಹೇಳ್ತಾ ಇದರ ಮುಂದುವರೆದ ಪರಿಕಲ್ಪನೆಗಳನ್ನು ಮುಂದಿನ ಅವಧಿಯಲ್ಲಿ ಮುಂದಿನ ತರಗತಿಯಲ್ಲಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ತಮಗೆ ಕಳಿಸ್ಕೊಡ್ತೇವೆ. ಇಂದಿನ ಪಾಠವನ್ನು ನೀವು ವೀಕ್ಷಣೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ತಾವೆಲ್ಲರೂ ಕೂಡ ವಿಡಿಯೋವನ್ನು ನೋಡುವಾಗ ಪಾಸ್ ಮಾಡಿ ಈ ಅಂಶಗಳನ್ನು ಬರೆದು ನಮ್ಮ ವಾಟ್ಸಪ್ ಗುಂಪಿಗೆ ಹಾಕಿ, ನಿಮಗೆ ಅನುಮಾನಗಳು ಬಂದಲ್ಲಿ ಕರೆ ಮಾಡಿ ಅಥವಾ ಒಮ್ಮೆ ನಿಮ್ಮ ಪಠ್ಯಪುಸ್ತಕವನ್ನು ಓದಿಕೊಳ್ಳಿ. ಧನ್ಯವಾದಗಳು.